ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಿನ್ನೆ ಥರ ವ್ಲಾಗ್ ಎಲ್ಲ ಮಾಡಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಇದು ಮಾಡು ರೆಡಿ ಆಗ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಅದೆಲ್ಲ ತೋರಿಸಿಲ್ಲ ನಾನು. ಯಾಕಂದರೆ ಇವತ್ತು ತುಂಬ ಲೇಟಾಗೋಯ್ತು. ಎದ್ದಿದ್ದೆ ಲಿಟ್ರಲಿ ಒಂದು 7:45. ತುಂಬ ಲೇಟಾಗೋಯ್ತು ಅಂತ ಸ್ನಾನ ಮಾಡಿಬಿಟ್ಟು ನೋಡ್ಬೋದು ಡಿಫ್ರೆನ್ಸು. ಫುಲ್ ಶೇವ್ ಮಾಡಿಬಿಟ್ಟಿದ್ದೀನಿ. ಅಪ್ಪ ಹೇಳಿದ್ರು ಮಾಡು ಅಂತ, ಅದಕ್ಕೆ ಫುಲ್ ಮಾಡಿಬಿಟ್ಟಿದ್ದೀನಿ. ಚೂರು ಬಿಟ್ಟಿಲ್ಲ, ಫುಲ್ ಶೇವು. ನಮ್ಮ ಮನೇಲಿ ಎಲ್ಲ ಹಾಫ್ ಶೇವು, ಗಡ್ಡ ಬಿಟ್ಟು ಇದೆಲ್ಲ ಮಾಡೋದೆಲ್ಲ ಸೀನಿಲ್ಲ. ಹೊಡೆದ್ರೆ ಫುಲ್ ಕ್ಲೀನ್ ಶೇವ್ ಮಾಡಿಬಿಟ್ಟಿದ್ದೀನಿ. ಇವಾಗ ಜಾಲೇನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜಾಲೇನು ಅದಾಯಿತು. ಇವಾಗ ಅಜ್ಜಿ ಮನೆಗೆ ಬಂದು ಇವಾಗ ಅದೇನೋ ಏನೇ ರಜತ್ ಬಂದು ಇದು ತಂದಿದ್ದ. ಅದೇನೋ ಅವರಪ್ಪ ಏನೋ ಟ್ರಸ್ಟಿ ಅಂತೆ ದೇವಸ್ಥಾನದ್ದು, ಅವರೇನೋ ಪ್ರಸಾದ ಕೊಟ್ಟರು ಅಂತ ಪ್ರಸಾದ ತಿಂತಿದ್ದೀನಿ. ಪ್ರಸಾದ ತಿಂದು ಫುಲ್ಲು ಗಿಡ ಎಲ್ಲ ಇದೆಯಲ್ಲ, ಗಿಡಕ್ಕೆಲ್ಲ ನೀರು ಹಾಕ್ತೀವಿ ಅಷ್ಟೇ. ಗಿಡಕ್ಕೆ ನೀರು ಹಾಕಿ ತಿಂಡಿ ಮಾಡಿ. ಇವತ್ತು ನಮ್ಮಮ್ಮ ಕಾಲೇಜ್ ಬಿಡ್ತಾರಂತೆ, ಅದಕ್ಕೆ ಇವತ್ತು ಟೆಂಪಲ್ಗೆ ಹೋಗೋದು ಡೌಟು. ನಾಳೆ ಗ್ಯಾರಂಟಿ ಹೋಗ್ತೀನಿ. ನಾಳೆ ಗುರುವಾರ ಅಲ್ಲ, ರಾಯರಿದ್ದಾರೆ ಗ್ಯಾರಂಟಿ. ನಾಳೆ ಹೋಗ್ತೀನಿ. ಇವಾಗ ಆಯಿತು ಅಷ್ಟೇ. ಇವಾಗ ಗಿಡಕ್ಕೆ ನೀರು ಹಾಕಿ ತಿಂಡಿ ಮಾಡಿ ಅಮ್ಮ ಕಾಲೇಜ್ ಬಿಡ್ತಾರೆ. ಇವತ್ತು ಕ್ಯಾಂಟೀನ್ ಇರಲ್ಲ ಗೈಸ್, ಯಾಕಂದರೆ ಅದು PUC ಅವ್ರಿಗೆ ಎಕ್ಸಾಮ್ ನಡೀತಿದೆ, ಫೈನಲ್ಲು. ಅದಕ್ಕೆ PUC ಅವರಿದ್ದರೆ ಜಾಸ್ತಿ ಸ್ಟ್ರೆಂತು, ಕ್ಯಾಂಟೀನವ್ರು ತೆಗ್ದಿರ್ತಾರೆ. ಮತ್ತು ಅವರೆಲ್ಲ ಜಾಸ್ತಿ ಜನ ಬರ್ತಾರೆ ಅಂತ ತೊಗೊಂತಾರಂತ ಮಾಡ್ತಾರೆ. ನಮ್ಮ ಡಿಪ್ಲೊಮಲ್ಲಿ ಅವ್ರದ್ದು ಹಾಫ್ ಇರೋದಷ್ಟೇ, PUC ಫುಲ್ಲು, ನಾವು ಹಾಫು. ಇವಾಗ ಎಕ್ಸಾಂಪಲ್ ಅವರು 200 ಇದ್ದರೆ ನಮ್ಮ ಹತ್ರ ನಾವು ಸ್ಟ್ರೆಂತ್ ಇರೋದು 100 ಅಷ್ಟೇ. ಇಲ್ಲ ಅವ್ರ ಹತ್ರ 300 ಇದ್ದರೆ ನಾವು 150 ಅಷ್ಟೇ ಸ್ಟ್ರೆಂತ್ ಇರೋದು ಫುಲ್ಲು. EC, ಆಟೋಮೊಬೈಲು ಮತ್ತು CS, ಈ 3 ಬ್ರ್ಯಾಂಚ್ ಸೇರಿ ನಮ್ಮ 150 ಅಷ್ಟೇ ಆಗೋದು. 150 ಇಲ್ಲ 150 ಮೇಲಾಗತ್ತೆ ಅಷ್ಟೇ, 200 ಒಳಗಡೆ ಇಷ್ಟೇ. ಇವಾಗ ಹೋಗಿ ಎಲ್ಲ ತಿಂಡಿ ಮಾಡಿ ಇದು ಮಾಡಿ. ಇವತ್ತು ಲೇಟಾಗೋಯ್ತು, ಫುಲ್ ಲೇಟು. ಎದ್ದಿದ್ದು ಲೇಟಾಯಿತು. ಎದ್ದಿದ ತಕ್ಷಣ ಬುಕ್ ಹಿಡ್ಕೊಂಡೆ. ಇವತ್ತೇನು ಟೆಸ್ಟ್ ಇರಲಿಲ್ಲ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿದೆ. ನೀನು ಹೇಳಿದ್ನೆಲ್ಲ ಕಣ್ಣು ಊದಿದೆ ಅಂತ, ಸ್ವಲ್ಪ ಕಣ್ಣು ಊದಿದೆ ಇನ್ನು. ಅದು ಫುಲ್ ನೆನೆ ಎಡಿಟ್ ಮಾಡಿ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಲೇಟಾಗೋಗುತ್ತೆ. ದಿನ 11 ಗಂಟೆ ಆಗ್ತಿದೆ ಮಲಗೋಕ್ಕೆ. ಅದಕ್ಕೆ ಇವಾಗ ಇನ್ನೂ ಸ್ಯಾಟರ್ಡೆ ಹೋಗಿ ಚೆಕಪ್ ಮಾಡಿಸ್ತೀನಿ. ಚೆಕಪ್ ಮಾಡಿಸ್ಲೇಬೇಕು, ಮಾಡಿಸ್ತೀನಿ. ಅದು ವ್ಲಾಗ್ ಹಾಕ್ತೀನಿ ಅಷ್ಟೇ ಗೈಸ್. ಇನ್ನೊಂದು ಖುಷಿ ವಿಷಯ ಏನಂದರೆ, ನಾಳೆ ನಮ್ಮ ಫ್ರೆಂಡ್ ಒಬ್ಬನ ಬರ್ಡೇ ಇದೆ. ಆ ಬರ್ಡೇ ಅವನು ಮೊದಲು ಕ್ಲೋಸ್ ಇದ್ದ, ಇವಾಗ ಏನು ಕ್ಲೋಸ್ ಇಲ್ಲ ಅವ್ನು. ಯಾಕಂದರೆ ICSE ಓದ್ತಿರೋದು, 9th ಅವರಮ್ಮ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಅವ್ರ ಪೇರೆಂಟ್ಸು. ಈ ತಿಂಗಳು ಅಲ್ಲ, ನೆಕ್ಸ್ಟ್ ತಿಂಗಳು 27 ತನಕ ಯಾರೂ ಬರಬೇಡಿ ಕರೆಯೋಕ್ಕೆ ಅಂತ. ಅವನು ಬರ್ತಿಲ್ಲ. ಅದಕ್ಕೆ ನೋಡಬೇಕು ಏನು ಕತೆ ಅಂತ ಗೊತ್ತಿಲ್ಲ. ಬರ್ಡೇ ಗಿಫ್ಟ್ ಗೊತ್ತಂಗೆ ನಾನು ನಿನ್ನೆ ಹೇಳಿದ್ನಲ್ಲ, ಸೇಮ್ ಹೋಗೋದು, ರೋಸ್ ಮರ ಎತ್ಕೊಂಬಂದು ಕೊಡೋದು ಅಷ್ಟೇ. ರೋಸ್ ಮರನೋ ಬೇರೆ ಹೂವನೋ, ರೋಸೇ ಹಾಕಬೇಕು, ಬೇರೆ ಹೂವು ಕೊಡ್ತೀನಿ ನಾನು ಅಷ್ಟೇ ಗೈಸ್. ಸರಿ, ಇವಾಗ ಕಾಲೇಜು ಫಸ್ಟ್ 2 ಪೀರಿಯಡ್ ಮುಗಿದ್ಮೇಲೆ ಕ್ಯಾಂಟೀನ್ ಇಲ್ಲ ಅಂದರೆ ಹೊರಗಡೆ ಸಿಗ್ತೀನಿ. ಬಾಯ್ ಗೈಸ್. ಅಜ್ಜಿ ಕೆಲಸ ಹೇಳಿದ್ರು, నేను ಹೇಳಿದ್ನಲ್ಲ, ಚಿಕ್ಕ ಹೂವು ಸೋಮವಾರ ಮಂಗಳವಾರ ತುಂಬ ಇದು ಅಂತ ಇರಿ ತೋರಿಸ್ತೀನಿ. ಹೂವು ಹೇಳಿದ್ನಲ್ಲ, ಇದು ಸೇಮ್ ಜಾಗದಲ್ಲೇ ಬೆಳೆದಿದೆ ನೋಡಿ ಗೈಸ್. ನೆನೆ ಬೆಳೆದಿರೋ ಜಾಗದಲ್ಲೇ ಬೆಳೆದಿದೆ. ಇದು ಒಂದೇ ಪಾಸಿಟಿವ್ ಏನಂದರೆ, ಈ ಹೂವು ಅದು ದಿನ ಬೆಳೆಯುತ್ತೆ, ದಿನ ಕಿತ್ತಬೇಕು. ಕಿತ್ತಿಲ್ಲ ಅಂದರೆ ಹಿಂಗೆ ಒಣಗೋಗುತ್ತೆ. ಎಲ್ಲೆಲ್ಲ ಒಣಗಿದೆ, ಇಲ್ಲಿ ಒಣಗಿದೆಯಲ್ಲ, ಹಿಂಗೆ ಒಣಗೋಗುತ್ತೆ. ಅದೇ ಪ್ರಾಬ್ಲಮ್ಮು. ದಿನ ತೊಗೊಳ್ಬೇಕು. ಇದರ ಹೆಸ್ರೇನೋ ತುಂಬೆ ಹೂವು ಅಂತೆ, ತುಂಬ ಶ್ರೇಷ್ಠ. ನಮ್ಮ ಮನೇಲಿ ಬೆಳೆಯುತ್ತಲ್ಲ, ಅದಕ್ಕೆ ದಿನ ಸುಬ್ರಹ್ಮಣ್ಯ ಶಿವ ಗಿಡ್ತೀವಿ. ಇವತ್ತು ಇನ್ನೊಂದು ಹೂವು ಬೆಳೆದಿದೆ. ಈ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. 2 ಹೂವನೂ ಕಿತ್ಕೊಂಬ ಅಂದಿದ್ದಾರೆ ಅಷ್ಟೇ ಗೈಸ್. ಕಿತ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್ ಹೆಂಗೆ ಬೆಳೆದಿದೆ ಹೂವು. ಬಿಸಿಲಿಗೆ ಬೇರೆ ಚೆನ್ನಾಗಿ ಬೆಳೆದಿದೆ ನೋಡಿ. ಇಷ್ಟು ಹೂವು ಬಂತು ಇವತ್ತು ಮನೆಗೆ ಅಷ್ಟೇ ಗೈಸ್. ಇವಾಗ ಹೋಗಿ ತಿಂಡಿ ಮಾಡಿಬಿಟ್ಟು ಗೈಸ್, ಅಮ್ಮ ಬಂದಿವತ್ತು ಕೇಳಿದ್ದೆ ಮಂಡೇ. ಅಮ್ಮ ಇವತ್ತು 100 ಕೊಟ್ಟಿದ್ದಾರೆ.
100 ಕೊಟ್ಟಿದ್ದಾರೆ. ಇವಾಗ 100ಅಲ್ಲಿ 50 ರೂಪಾಯಿನ ಮನೇಲೇ ಇಟ್ಟು 50 ರೂಪಾಯಿ ಎತ್ಕೊಂಡು ಬರ್ತೀನಿ ಕಾಲೇಜ್ಗೆ. ಆಯಿತು ಗಾಯ್ಸ್, 50 ರೂಪಾಯಿ ಬ್ಯಾಂಕ್ ಅಲ್ಲ ನಮ್ಮ ಮನೆ. ಹಿಂಗೆ ಹಾಕಿದ ತಕ್ಷಣ ಹಿಂಗೆ 100 ರೂಪಾಯಿ ಹಾಕಿದ ತಕ್ಷಣ 50 ರೂಪಾಯಿ ಬಂದ್ಬಿಡ್ತು. ಸರಿ ಗಾಯ್ಸ್, ಇವಾಗ ಕಾಲೇಜ್ಗೆ ಬರ್ತೀನಿ, ಬೇಗ ಬರ್ತೀನಿ. ಅಮ್ಮ ಬಿಡ್ತಾರೆ. ಅಮ್ಮ ಬಿಟ್ಟಿದ ತಕ್ಷಣ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ 2 ಪೀರಿಯಡ್ ಮಾಡಿ, ಕ್ಯಾಂಟೀನ್ ಇರೋಲ್ಲ, ಕ್ಯಾಂಟೀನ್ ಇಲ್ಲ ಅಂದರೆ ಹೊರಗಡೆ ಬರ್ತೀನಿ, ಅಲ್ಲೂ ಬ್ಲಾಗ್ ಮಾಡ್ತೀನಿ. ಇವತ್ತು ನೋಡ್ತೀನಿ, ಒಬ್ಬನ ಮಕ್ಕಾರು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸ್ನೀಕ್ ಇನ್ ಏನೋ ಒಂದು ಮಕ್ಕ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಇವತ್ತಾಗುತ್ತೋ ಇಲ್ವೋ ಅಂತ. ಬಾಯ್ ಗೈಸ್. ಆಯಿತು ಕಾಲೇಜು. ಇವತ್ತು ಕ್ಯಾಂಟೀನ್ ಇಲ್ಲ ಆಯಿತಾ, ಕ್ಯಾಂಟೀನ್ ಇರಲಿಲ್ಲ. ಇದೆ ಇವತ್ತು ಯಾರ ಮಕ್ಕ ತೋರಿಸ್ಬೇಕಂತಿದ್ದೀನಿ ಮಜಾ. ಗೈಸ್, ಅಮೋಘ ಅಂತ ಕಾಲೇಜ್ ಫ್ರೆಂಡು ಇವಾಗ ಟ್ರೇಡಿಂಗ್ ನಡೆಸ್ತಿದ್ದಾನೆ. ಎಷ್ಟೋ ಬಿದ್ದಿದೆ ನಿಫ್ಟಿ. ಎಷ್ಟು ಏನು ಹಿಂಗೇರಿದೆ? ಓ, ಏರಿದೆಯಾ ಬಿದ್ದಿದೆಯಾ? ಬಿದ್ದಿದೆ. ಇವಾಗ ಬಿದ್ದಿದೆಯಾ? ಎಷ್ಟು ಬಿದ್ದಿದೆ? ಒಲೆಟೈಲ್ ನೋಡಿ ಗೈಸ್, ಸ್ವಲ್ಪ ಬಿದ್ದಿದೆ. ಮೊನ್ನೆ ಎಲ್ಲ ಎದ್ದಿತ್ತು ನಿಫ್ಟಿದು, ಹಾಕಿದ್ದಾನೆ. ಎಷ್ಟು ಮಾಡ್ತಾನೆ ಗೈಸ್ ನಮ್ಮ ಗ್ರೂಪಲ್ಲಿ. ಇವನೇ ಟ್ರೇಡರು, ಎಲ್ಲ ಮಾಡ್ತಾನೆ. ಸ್ಪಾನ್ಸರ್ ನಾನು ಮಾಡ್ತೀನಿ ಗೈಸ್, ಚಿರಾಗಿ ಮಾಡೋಂಗಿಲ್ಲ ಅದೆಲ್ಲ ಮಾಡಲ್ಲ. ನನಗೆಲ್ಲ ನನ್ನ ಹತ್ರ ಅಕೌಂಟ್ ಇಲ್ಲ, ಎಲ್ಲ ಇವ್ರ ಅಮ್ಮ ಹಾಕಿರೋ ದುಡ್ಡು. ಇವ್ ನೋಡ್ಕೊತಾನೆ, ದಿನ ನೋಡ್ತಾನೆ. ಇವಾಗ ಸ್ವಲ್ಪ ಏರ್ತಿದೆ, ಬೀಳ್ತಿದೆ, ಏರ್ತಿದೆ, ಗೊತ್ತಾಗ್ತಿಲ್ಲ ಅದು ಹೆಂಗೆ ಹೇಳೋದು. ಸರಿ ಗಾಯ್ಸ್, ಇವಾಗ ಹೋಗಿ ಏನಾದ್ರು ತಿಂದು ಸುಹಾಸು ಊಟ ಮಾಡ್ತಿದ್ದಾನೆ, ತಿಂಡಿ ಮಾಡ್ತಿದ್ದಾನೆ. ನಾವಿಬ್ಬರು ಈ ಖಾಲಿ ರೋಡ್ ಇದೆಯಲ್ಲ ಅಂತ ಬಂದ್ವಿ ನಾವಿಬ್ಬರು. ಇವನೇ ಫಸ್ಟು ಮಖ ತೋರಿಸಿರೋನು ನಮ್ಮ ಗ್ರೂಪಲ್ಲಿ. ಸರಿ ಬಾಯ್. ತಿಂದಾಯಿತು. ಇವಾಗ ಪೆನ್ ತೊಗೊಳಕ್ಕೆ ಹೋಗ್ತಿದ್ದೀನಿ, ಪೆನ್ನಿಲ್ಲ, ಬರೋದೆಲ್ಲ ಖಾಲಿ ಆಗೋಗಿದೆ. ಆ ಕಡೆ ಕಾಲೇಜ್ ಮುಂದೆ ಎಲ್ಲ ತೆಗ್ದಿಲ್ಲ ಅಂಗಡಿ, ಅದಕ್ಕೆ ಪೆನ್ ತೊಗೊಳಕ್ಕೆ ಹೋಗ್ತಿದ್ದೀನಿ ಗೈಸ್. ಅದೇ ಪೆನ್ ಅಂಗಡಿಯಿಂದ ವಡಪಾವ್ ಅಂಗಡಿ ಮಾಡ್ಬಿಟ್ಟವ್ರೆ. ಇವಾಗ ಟೈಮ್ ಆಗೋಯ್ತು, ಇನ್ನೊಂದು 2 ನಿಮಿಷ ಇದೆ. ಕಾಲೇಜ್ಗೆ ಹೊರಟೆ. ಬಾಯ್ ಗೈಸ್. ಅದೇ ಮನೇಲಿ ತಾತ ಸೀರಿಯಸ್ ಆಗೋಗಿದ್ದಾರೆ. ಅಮ್ಮ ಫೋನ್ ಮಾಡಿ ಹೇಳಿದ್ರು. ಇನ್ನೇನು ಮನೆಗೆ ಹತ್ತಿರ ಇದ್ದೀನಿ, ಅದಕ್ಕೆ ಪರ್ಮಿಷನ್ ಕೇಳಿದೆ ಪ್ರಿನ್ಸಿಪಲ್ಗೆ. ಹ್ಞೂ ಅಂದರು. ಮನೆಗೆ ಹೋಗಪ್ಪ ಅಂದರು. ಓಡ್ಕೊಂಡು ಹೋಗ್ತಿದ್ದೀನಿ ಗೈಸ್. ಫುಲ್ಲು ಸುಸ್ತಾಗೋಯ್ತು. ಸರಿ ಗೈಸ್, ಆಮೇಲೆ ಹೇಳ್ತೀನಿ. ಗೈಸ್, ಓಡಿ ಬಂದಿದ್ದೀನಿ. ಅಮ್ಮ ಕೆಲಸದಿಂದ ಬರ್ತಾರಂತೆ. ನಾನು ಇವಾಗ ನಮ್ಮನೆಗೆ ಬಂದು 2 ದಿವಸದಲ್ಲಿ ರೆಡಿಯಾಗಿ ಹೊಡೋಗ್ಬೇಕು. ಗೊತ್ತಿಲ್ಲ ಏನು ಕಥೆ ಆಗಿದೆಯೋ, ನೋಡ್ಬೇಕು ಹೋಗಿ. ಇವತ್ತು ಫುಲ್ ಅಲ್ಲೇ ಇರ್ತೀನಿ ಗೈಸ್. ವ್ಲಾಗ್ ಗೊತ್ತಿಲ್ಲ, ನಾನು ನೋಡಿ ಹೇಳ್ತೀನಿ ರೀ. ನನಗೂ ಗೊತ್ತಿಲ್ಲ, ನಾನು ಫುಲ್ ಕೈ ನಡುಗ್ತಿದೆ ಗೈಸ್. ರೆಡಿ ಆದೆ, ಓಡೋಗ್ತಿದ್ದೀನಿ ಇವಾಗ. ಬಾಯ್ ಗೈಸ್, ಸಿಗ್ತೀನಿ. ಗುಡ್ ಈವ್ನಿಂಗ್ ಗೈಸ್. ಬೆಳಿಗ್ಗೆದ ಕಂಡೀಷನ್ ಗೊತ್ತಿತ್ತಲ್ಲ. ಕಾಲೇಜ್ ಮುಗಿಸ್ಕೊಂಡು ಬಂದೆ, ಹಾಸ್ಪಿಟಲ್ಗೆ ಹೋಗಿದ್ವಿ. ನೋಡಿದ್ರೆ ಡ್ಯಾಡಿ ಸೀರಿಯಸ್ ಇದ್ದರು. ಸೀರಿಯಸ್ ಅಂದರೆ ಮಾತಾಡ್ತಿರ್ಲಿಲ್ಲ. ಒಂಥರ 1 ಅವರು ಏನೂ ರೆಸ್ಪಾಂಡೇ ಮಾಡಿಲ್ಲ. ಅದಕ್ಕೆ ಫುಲ್ಲು ಬೆಳಗ್ಗೆಯಿಂದ ಅಲ್ಲೇ ಇದ್ದೆ. ಇವಾಗ ಈವ್ನಿಂಗ್ ನೋಡುವಾಗ ಅಲ್ಲೇ ಇದ್ದರು. ಇವಾಗ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೆಂಗಿದ್ಯಾ ಚಿರಾಗ್, ಊಟ ಆಯಿತಾ, ಊಟ ಮಾಡಿದ್ರೆಲ್ಲ ಕೇಳಿದ್ರು. ನಾನು ಆಯಿತು ಡ್ಯಾಡಿ ಅಂದ್ಬಿಟ್ಟು ಇವಾಗ ಅಜ್ಜಿ ಕರ್ಕೊಂಡು ನಮ್ಮ ಮನೆಗೆ ಹೋದೆ. ಅಜ್ಜಿ ಮನೆಗೆ ಹೋಗಿ ಇವಾಗ ನಮ್ಮ ಮನೆಗೆ ಬಂದು ಬುಕ್ ಎಲ್ಲ ಹಿಡ್ಕೊಂಡು ಇವಾಗ ಹೋಗ್ತಿದ್ದೀನಿ ಮನೆಗೆ, ಅಜ್ಜಿ ಮನೆಗೆ. ಅಷ್ಟೇ ಗೈಸ್, ಇವತ್ತೇನು ವ್ಲಾಗೇ ಮಾಡಿಲ್ಲ. ಯಾಕಂದರೆ ಇದು ಒಂದೇ ಒಂದು ಮನೇಲಿ ಸೀರಿಯಸ್ ಆಗೋಗಿದ್ರಲ್ಲ, ಅದಕ್ಕೆ ಆಗಲಿಲ್ಲ ಇವತ್ತೇನು ಮಾಡೋಕ್ಕೆ. ಸಾರಿ, ನಾಳೆ ಟ್ರೈ ಮಾಡ್ತೀನಿ. ಇವತ್ತು ಹಾಫ್ ಡೇ ಕಾಲೇಜಲ್ಲಿ ಪ್ರಿನ್ಸಿಪಲ್ಲು ಬಿಟ್ಬಿಟ್ರು. ಹೆಂಗೋ ನಮ್ಮಮ್ಮ ಫೋನ್ ಮಾಡಿದರು, ಬಿಟ್ಟರು. ಬೇಗ ಹೋಗಿದ ತಕ್ಷಣ ಬಿಟ್ಟರು. ಅದಕ್ಕೆ ಓಡಿ ಬಂದೆ. ಇವಾಗ ಏನಿಲ್ಲ ಗೈಸ್, ಇವತ್ತಿಗಷ್ಟೇ ಇರೋದು. ಆಮೇಲೆ ಯಾರ್ದು ಲಿತಿಕಾ ಹ್ಯಾಪಿ ಬರ್ಡೇ.
ಮೇ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ. ನೋಡ್ಕೋ. ಓಕೆ ಬಾಯ್ ಬಾಯ್ ಗಾಯ್ಸ್ ಬಾಯ್. ನಾಳೆ ಸಿಗ್ತೀನಿ, ನಾಳೆ ನೋಡ್ತೀನಿ ನಾಳೆ ಆಗತ್ತಾ ಬ್ಲಾಗು ಇಲ್ವೋ ಅಂತ. ಗೈಸ್ ನಿಜವಾಗ್ಲೂ ಥ್ಯಾಂಕ್ ಯು ಅನ್ಬೇಕು ಇವರು ರಕ್ಷಿತ್ ಅವರಪ್ಪ ವಿನೋದ್ ಅಂಕಲ್ಗೆ. ಯಾಕಂದರೆ ಅವರು ಬೆಳಿಗ್ಗೆ ನಾನು ಇರಲಿಲ್ಲ, ನಮ್ಮ ಪಪ್ಪನೂ ಕೆಲ್ಸಕ್ಕೆ ಹೋಗಿದ್ರು. ಆವಾಗ ಅವರು, ನಮ್ಮ ಮಮ್ಮಿ, ನಮ್ಮ ಮಾಮ ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ ಬಂದು ಸ್ವಲ್ಪ ಸಪೋರ್ಟ್ ಕೊಟ್ಟರು. ಥ್ಯಾಂಕ್ ಯು ಅಂಕಲ್, ಎಲ್ಲರಿಗೂ ಥ್ಯಾಂಕ್ ಯು. ಯಾಕಂದರೆ ಸಪೋರ್ಟ್ ಮಾಡಿದ್ದೀರಾ. ನಮ್ಮಮ್ಮ ಒಬ್ಬರೇ ಇದ್ದಾಗ ಅಜ್ಜಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ, ಆದ್ರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು. ಆಯಿತು ಗಾಯ್ಸ್, ಸಿಗ್ತೀನಿ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ಫುಲ್ ಡೇ ಇದೆ, ನೋಡಬೇಕು. ಬಾಯ್.